ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವದ ನಿಮಿತ್ತ ಆಯುರ್ವೇಶ್ಯ ಸಮಾಜದ ವತಿಯಿಂದ ಆರಾಧನಾ ಮಹೋತ್ಸವಕ್ಕೆ ಆಮಂತ್ರಣ ನೀಡಿದರು. ತಾಳಿಕೋಟೆ ಪಟ್ಟಣದ ನಗರೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ಧೂರಿಯಾಗಿ ಶ್ರೀ ಗುರು ರಾಘವೇಂದ್ರ ಆರಾಧನಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ. ಮಂತ್ರಾಲಯದಲ್ಲಿ ಯಾವ ರೀತಿ ಆರಾಧನಾ ಮಹೋತ್ಸವ ನಡೆಯುತ್ತದೆಯೋ ಅದೇ ರೀತಿ ತಾಳಿಕೋಟೆ ಪಟ್ಟಣದ ನಗರೇಶ್ವರ ದೇವಸ್ಥಾನದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವವು ಜರುಗಲಿದೆ ಎಂದು ಆಯುರ್ವೇಶ್ಯ ಸಮಾಜದ ಹಿರಿಯರು ಹೇಳಿದರು. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವಕ್ಕೆ ಆಯುರ್ವೇಶ್ಯ ಸಮಾಜ ಬಾಂಧವರಿಂದ ಆಹ್ವಾನ ನೀಡಿದರು. ಅದೇ ರೀತಿ ಸಂಜೆ ಕಾಸಗತ್ತೇಶ್ವರ ಸಂಗೀತ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರಿಂದ 3 ದಿವಸ ಶ್ರೀ ಗುರುರಾಜರ ಕುರಿತು ಸುಪ್ರಭಾತ ಹಾಗೂ ಕವನಗಳನ್ನು ಶ್ರುತಪಡಿಸಲಾಗುವುದು. 22ನೇ ತಾರೀಕು ಗುರುವಾರ ಸಾಯಂಕಾಲ 5 ಗಂಟೆಯಿಂದ ರಥೋತ್ಸವದಲ್ಲಿ ಶ್ರೀ ಗುರು ಸಾರ್ವಭೌಮರ ಭಾವಚಿತ್ರ ಮೆರವಣಿಗೆ ಶ್ರೀ ನಗರೇಶ್ವರ ದೇವಸ್ಥಾನದಿಂದ ಸಕಲ ವಾದ್ಯ ವೈಭವದೊಂದಿಗೆ ವಿಠಲ ಮಂದಿರ ದೇವಸ್ಥಾನಕ್ಕೆ ಹೋಗಿ ಪುನಃ ಶ್ರೀ ನಗರೇಶ್ವರ ದೇವಸ್ಥಾನಕ್ಕೆ ಬರುವುದು. ಇದೇ ಸಂದರ್ಭದಲ್ಲಿ ಶ್ರೀ ವೇದಮೂರ್ತಿ ಶ್ರೀ ವಸಂತ ಜೋಶಿ ಹಾಗೂ ವೇದಮೂರ್ತಿಗಳು, ಶ್ರೀಧರ್ ಜೋಶಿ ಗುರುಗಳು ಹಾಗೂ ಆಯುರ್ವೇಶ್ಯ ಸಮಾಜದ ಬಾಂಧವರು ಹಾಗೂ ಶ್ರೀ ಗುರುರಾಜ ವಾಸವಿ ಭಜನಾ ಮಂಡಳಿಯ ಮಾತೆಯರು ಭಾಗವಹಿಸಿದರು. ಸರಿ ಅಕ್ಕ ಸರಿ ಅಕ್ಕ
ಫೋನ್ ಯಾರ್ದು? ತಾವುಗಳೆಲ್ಲ ಈ ವರ್ಷದ ಆರಾಧನಾ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಗುರು ರಾಘವೇಂದ್ರ ಸ್ವಾಮಿಗಳ ಕೃಪೆಗೆ ಪಾತ್ರರಾಗಬೇಕಾಗಿ ಆರ್ಯವೈಶ್ಯ ಸಮಾಜದವರ ವಿನಂತಿ. ಹಾಗೆ ಈ ವರ್ಷದ 50ನೇ ವರ್ಷದ ಆರಾಧನಾ ಮಹೋತ್ಸವದ ಕಾರ್ಯಕ್ರಮಗಳು ಈ ರೀತಿ ಇದೆ. ಇದು 50ನೇ ವರ್ಷದ ಆರಾಧನಾ ಮಹೋತ್ಸವದ ಆಮಂತ್ರಣ ಪತ್ರಿಕೆ ವಿಶೇಷವಾಗಿ ಪ್ರಿಂಟ್ ಮಾಡಲಾಗಿದೆ. ಈ ವರ್ಷ ಆಗಸ್ಟ್ 20 ಮಂಗಳವಾರ, 21 ಬುಧವಾರ ಮತ್ತು 22 ಗುರುವಾರ 2024ನೇ ದಿನ. ದಿನಾಂಕ 20ನೇ ಆಗಸ್ಟ್ 2024 ಮಂಗಳವಾರ ಗುರುವಾರಾಧನೆ ಇರುತ್ತದೆ. ಹಾಗೆ ದಿನಾಂಕ 21ನೇ ಆಗಸ್ಟ್ 2024 ಬುಧವಾರ ಮಧ್ಯಾರಾಧನೆ ಇರುತ್ತದೆ. ಹಾಗೆ ದಿನಾಂಕ 22ನೇ ಆಗಸ್ಟ್ 2024 ಗುರುವಾರ ಉತ್ತರಾರಾಧನೆಯನ್ನು ನಮ್ಮ ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ 50ನೇ ವರ್ಷದ ಶ್ರೀ ಗುರು ರಾಘವೇಂದ್ರ ಮಹಾಸ್ವಾಮಿಗಳ ಆರಾಧನೆಯನ್ನು ವಿಜೃಂಭಣೆಯಿಂದ ಆಚರಿಸಲು ನಾವೆಲ್ಲರೂ ನಿಶ್ಚಯಿಸಿರುತ್ತೇವೆ. ಧನ್ಯವಾದಗಳು. ಮಂತ್ರಾಲಯದೊಳಗೆ ಶ್ರೀ ಗುರು ರಾಘವೇಂದ್ರ ಮಹಾಸ್ವಾಮಿಗಳ ಆರಾಧನೆ ಯಾವ ರೀತಿ ಜರುಗುತ್ತದೋ ಅದೇ ರೀತಿ ನಮ್ಮ ತಾಳಿಕೋಟೆಯ ನಗರೇಶ್ವರ ದೇವಸ್ಥಾನದಲ್ಲಿ ಗುರುರಾಜ್ ಭಜನಾ ಮಂಡಳಿಯರ ವತಿಯಿಂದ ನಡೆಯುವಂಥ ಆರಾಧನೆಯೂ 3 ದಿನ ಅದೇ ಪದ್ಧತಿ ಒಳಗೆ ನಡೀತದೆ. ಇಲ್ಲಿ ಕನಕಾಭಿಷೇಕ ಇರ್ತದೆ, ರುದ್ರಾಭಿಷೇಕ ಇರ್ತದೆ, ಪಂಚಾಮೃತ ಅಭಿಷೇಕ ಇರ್ತದೆ. ಮಂತ್ರಾಲಯದೊಳಗೆ ಏನು ನಾವು ಚಿತ್ರವನ್ನು ನೋಡ್ತೀವೋ ಅದೇ ನಮ್ಮಲ್ಲಿ ನಡೀತದೆ. ಹೀಗಾಗಿ ಬಹಳ ವಿಜೃಂಭಣೆಯಿಂದ ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ ನಾಡಿನ ಸಮಸ್ತ ಜನರು ಆಗಮಿಸಿ ತಮ್ಮ ಟೈಮ್ ಸಿಕ್ಕಾಗ ಬಂದು ಇದನ್ನು ನೋಡ್ಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ನಮ್ರ ವಿನಂತಿ. ಆರ್ಯವೈಶ್ಯ ಸಮಾಜದವರಿಂದ ಉದ್ಘಾಟನೆಯಾದದ್ದು 1847ನೇ ಇಸವಿಯ ಕಾರ್ತಿಕ್ ಶುದ್ಧ ಪ್ರತಿಪದ ಅಂದರೆ 1924 ಇಸ್ವಿ. ಈಗಾಗಲೇ ನಮ್ಮ ಹಿರಿಯರು 100 ವರ್ಷದಿಂದ ಇದು ಗುಡಿ ಅವಾಗಲಿಂದ ಮಾಡ್ಕೊಂಡು ಬಂದದ್ದು. ನಮ್ಮ ಆರ್ಯವೈಶ್ಯ ಸಮಾಜದವರು ಇದೇ ಒಗ್ಗಟ್ಟಿನಿಂದ ಇನ್ನೂ ಮಾಡ್ತಾ ಇದ್ದಾರೆ. ಅದರಂತೆ ಈಗ 50 ವರ್ಷಗಳಾಯಿತು ರಾಯರ ಆರಾಧನೆ. ಈಗ 50 ವರ್ಷದಿಂದ ಮಾಡ್ಕೊತಾ ಬಂದಿದ್ದೀವಿ. ಪ್ರತಿ ವರ್ಷವೂ 3 ದಿವಸ ರಾಯರ ಆರಾಧನೆಗೆ ಭಾಳ ವಿಜೃಂಭಣೆಯಿಂದ ಮಾಡ್ತಾರೆ ಎಲ್ಲ ಸಮಾಜದವ್ರು ಸೇರಿ. ಅದಕ್ಕೆ ನಮ್ಗೆ ತಕ್ಕಂತೆ ನಮ್ಮ ಗುರುಗಳಾದವರು ಈಗ ನಮ್ಮ ಬ್ರಾಹ್ಮಣರ ಗುರುಗಳು ಈಗ 50 ವರ್ಷದಿಂದ ನಮಗೆಲ್ಲ ಕೋಆಪ್ರೇಷನ್ ಮಾಡ್ಕೊತ ಬಂದಿದ್ದಾರೆ. ಅವರೇ ನಮ್ಗೆ ಎಲ್ಲ ಪೂಜೆಯನ್ನು ಇದು ಮಾಡಿಕೊಟ್ಟಾರೆ. ಇದು ಸ್ಥಾಪಿತವಾದದ್ದು ನಗರ ಇದು ಅಪ್ಪಣ ಭಟ್ರಿಂದ ಚಾಲುವಾಗಿದ್ದು. ಈಗಾಗಲೇ ಶ್ರೀಧರ್ ಗುರುಗಳು, ಸುರೇಶ್ ಗುರುಗಳು, ವಸಂತ ಗುರುಗಳು ಇವರೆಲ್ಲ ಇದನ್ನು ಮುಂದುವರ್ಸ್ಕೊತಾ ಬಂದಿದ್ದಾರೆ. ಮತ್ತು ಈಗ 10-15 ವರ್ಷದಿಂದ ಇವು ನವಗ್ರಹವನ್ನು ಸ್ಥಾಪನೆ ಮಾಡಿದ್ದೀವಿ. ಈ ಕಡೆ ಎಲ್ಲ ವಾಸ್ತು ಪ್ರಕಾರ ಇಲ್ಲಿ ಇದು ಕಲ್ಯಾಣ ಮಂಟಪ ಈಗಾಗಲೇ ಅಂದಾಜು 30 ವರ್ಷ ಆಯಿತು ಕಲ್ಯಾಣ ಮಂಟಪ ಸ್ಥಾಪನೆ ಮಾಡಿ. ನಮ್ಮ ಸಮಾಜದ ಕಾರ್ಯಕ್ರಮಗಳನ್ನೆಲ್ಲ ಇದರಲ್ಲೇ ಮಾಡ್ಕೊಂಡು ಬಂದಿದ್ದೀವಿ. ಅದರಂತೆ ಇದೆಲ್ಲ ನಮ್ಮ ಸಮಾಜದವ್ರು ಬಂದ್ರೆ ಇಳ್ಕೊಳ್ಳಿಕ್ಕೆ ವ್ಯವಸ್ಥೆ ಅಂತೇಳಿ ಒಂದು 10 ರೂಮ್ ಕಟ್ಟಡ ಮಾಡಿ ಅದೊಂದು ಕಲ್ಯಾಣ ಮಂಟಪ ಅಂತೇಳಿ ಮಾಡಿ ಅಲ್ಲಿ ಮಾಡಿದ್ದೀವಿ. ಹೀಗಾಗಿ ಎಲ್ಲ ನಮ್ಮ ಆರ್ಯವೈಶ್ಯ ಸಮಾಜದವ್ರ ಒಗ್ಗಟ್ಟಿನಿಂದ ಎಲ್ಲರೂ ಕೂಡಿ ಮಾಡ್ಲಿಕ್ಕತ್ತಾರ ಅಂತ ಹೇಳಲಿಕ್ಕೆ ನಮ್ಗೆ ಭಾಳ ಸಂತೋಷ ಅನಿಸ್ತು. ತಮ್ಮ ಹೆಸರು ಸರ್? ರವಿ ತಾಳ್ಪಲ್ಲಿ. ಆರ್ಯವೈಶ್ಯ ಸಮಾಜದವರಿಂದ ಉದ್ಘಾಟನೆಯಾದದ್ದು 1847ನೇ ಇಸವಿಯ ಕಾರ್ತಿಕ್ ಶುದ್ಧ ಪ್ರತಿಪದ ಅಂದರೆ 1924 ಇಸ್ವಿ. ಈಗಾಗಲೇ ನಮ್ಮ ಹಿರಿಯರು 100 ವರ್ಷದಿಂದ ಇದು ಗುಡಿ ಅವಾಗಲಿಂದ ಮಾಡ್ಕೊಂಡು ಬಂದದ್ದು. ನಮ್ಮ ಆರ್ಯವೈಶ್ಯ ಸಮಾಜದವರು ಇದೇ ಒಗ್ಗಟ್ಟಿನಿಂದ ಇನ್ನೂ ಮಾಡ್ತಾ ಇದ್ದಾರೆ. ಅದರಂತೆ ಈಗ 50 ವರ್ಷಗಳಾಯಿತು ರಾಯರ ಆರಾಧನೆ. ಈಗ 50 ವರ್ಷದಿಂದ ಮಾಡ್ಕೊತಾ ಬಂದಿದ್ದೀವಿ. ಪ್ರತಿ ವರ್ಷವೂ 3 ದಿವಸ ರಾಯರ ಆರಾಧನೆಗೆ ಭಾಳ ವಿಜೃಂಭಣೆಯಿಂದ ಮಾಡ್ತಾರೆ ಎಲ್ಲ ಸಮಾಜದವ್ರು ಸೇರಿ. ಅದಕ್ಕೆ ನಮ್ಗೆ ತಕ್ಕಂತೆ ನಮ್ಮ ಗುರುಗಳಾದವರು ಈಗ ನಮ್ಮ ಬ್ರಾಹ್ಮಣರ ಗುರುಗಳು ಈಗ 50 ವರ್ಷದಿಂದ ನಮಗೆಲ್ಲ ಕೋಆಪ್ರೇಷನ್ ಮಾಡ್ಕೊತ ಬಂದಿದ್ದಾರೆ. ಅವರೇ ನಮ್ಗೆ ಎಲ್ಲ ಪೂಜೆಯನ್ನು ಇದು ಮಾಡಿಕೊಟ್ಟಾರೆ. ಇದು ಸ್ಥಾಪಿತವಾದದ್ದು ನಗರ ಇದು ಅಪ್ಪಣ ಭಟ್ರಿಂದ ಚಾಲುವಾಗಿದ್ದು. ಈಗಾಗಲೇ ಶ್ರೀಧರ್ ಗುರುಗಳು, ಸುರೇಶ್ ಗುರುಗಳು, ವಸಂತ ಗುರುಗಳು ಇವರೆಲ್ಲ ಇದನ್ನು ಮುಂದುವರ್ಸ್ಕೊತಾ ಬಂದಿದ್ದಾರೆ.
ಮತ್ತು ಈಗ 10-15 ವರ್ಷದಿಂದ ಇವು ನವಗ್ರಹವನ್ನು ಸ್ಥಾಪನೆ ಮಾಡಿದ್ದೀವಿ. ಈ ಕಡೆ ಎಲ್ಲ ವಾಸ್ತು ಪ್ರಕಾರ ಇಲ್ಲಿ ಇದು ಕಲ್ಯಾಣ ಮಂಟಪ ಈಗಾಗಲೇ ಅಂದಾಜು 30 ವರ್ಷ ಆಯಿತು ಕಲ್ಯಾಣ ಮಂಟಪ ಸ್ಥಾಪನೆ ಮಾಡಿ. ನಮ್ಮ ಸಮಾಜದ ಕಾರ್ಯಕ್ರಮಗಳನ್ನೆಲ್ಲ ಇದರಲ್ಲೇ ಮಾಡ್ಕೊಂಡು ಬಂದಿದ್ದೀವಿ. ಅದರಂತೆ ಇದೆಲ್ಲ ನಮ್ಮ ಸಮಾಜದವ್ರು ಬಂದ್ರೆ ಇಳ್ಕೊಳ್ಳಿಕ್ಕೆ ವ್ಯವಸ್ಥೆ ಅಂತೇಳಿ ಒಂದು 10 ರೂಮ್ ಕಟ್ಟಡ ಮಾಡಿ ಅದೊಂದು ಕಲ್ಯಾಣ ಮಂಟಪ ಅಂತೇಳಿ ಮಾಡಿ ಅಲ್ಲಿ ಮಾಡಿದ್ದೀವಿ. ಹೀಗಾಗಿ ಎಲ್ಲ ನಮ್ಮ ಆರ್ಯವೈಶ್ಯ ಸಮಾಜದವ್ರು ಒಗ್ಗಟ್ಟಿನಿಂದ ಎಲ್ಲರೂ ಕೂಡಿ ಮಾಡ್ಲಿಕ್ಕತ್ತಾರ ಅಂತ ಹೇಳಲಿಕ್ಕೆ ನಮ್ಗೆ ಭಾಳ ಸಂತೋಷ ಅನಿಸ್ತು. ತಮ್ಮ ಹೆಸರು ಸರ್? ರವಿ ತಾಳ್ಪಲ್ಲಿ. 73 ಇಸ್ವಿಯಲ್ಲಿ ಎಲ್ಲ ಜನ ಕೂಡಿ ವಿನಾಮಗಳ ಸ್ಥಾಪನೆ ಮಾಡಿದ್ರು. ಅವಾಗ 30-35 ಮಂತ್ರಿಗಳಿದ್ದರು ನಮ್ಮ ವರ್ಷದಲ್ಲಿ. ಆರ್ಥಿಕ ಪರಿಸ್ಥಿತಿಯಿಂದ ಬಹಳ ಅಶಕ್ತರಾಗಿದ್ದೀವಿ. ನಾವು ವರ್ಷಕ್ಕೆ ಒಂದು ಕಾರ್ಯಕ್ರಮ ಮಾಡಿದಾಗ ನಗರೇಶ್ವರ ಜಯಂತಿಯನ್ನು ಮಾಡಿಸಿದ್ವಿ. ಜಯಂತಿ ಮಾಡೋದೇನು ನಮ್ಮ ಸಮಾಜದವ್ರು ಪೂಜಾ ಮುಗಿಸುವಾಗ ಒಂದು ಸ್ವಲ್ಪ ಸಕ್ರಿಯ ನಮ್ಮ ಒಳ್ಳೆಯದು ಇವರು ಶೇಷಣ್ಣ ಮಾತು ಕೊಡ್ತಿದ್ದಾರೆ. ಇಷ್ಟೇ ನಮ್ಮ ವರ್ಷ ಇಷ್ಟೇ ಕಾರ್ಯಕ್ರಮ ಆಗ್ತದೆ. ಯಾವಾಗ ರಾಯರಿಗೆ ಬಂದು ಕೂತರು ಆಮೇಲೆ ನಮ್ಮ ಎಲ್ಲ ವಿಶೇಷ ಕಾರ್ಯಕ್ರಮಗಳನ್ನು ನೀಡ್ತಾ ಇದ್ದಾವೆ. ಭಾಳ ವಿಜೃಂಭಣೆಯಿಂದ ಮಾಡ್ತೀವಿ. ಯಾವುದೂ ಆರ್ಥಿಕ ಪರಿಸ್ಥಿತಿಯಿಂದ ನಾವು ಹಿಡಿದುಕೊಂಡಿಲ್ಲ. ಸಾಕಷ್ಟು ಬೆಳವಣಿಗೆ ಆಗಿದೆ ನಮ್ಮ ಸಮಾಜದ್ದು. ರಾಯರ ಅನುಕೂಲದಿಂದ ನಾವು ಬೆಳೆದಿದ್ವಿ. ಇದು ಬೆಳೀತೀವಿ ಅಂತ ಹೇಳಿ ನಾನು ಮಾತು ಕೊಡ್ತೀನಿ.